ಇವಾಗ ಒಂಥರ ನೆಮ್ಮದಿ ಆದಂಗೆ ಆತಲ್ವೇನೆ ನಮ್ಮ ಜೀವಿತನ ಅದು ಬಿಟ್ಟು ಬಂದಾಗಿಂದನೂ ಒಂದಿಟ್ಟು ಮನ್ಸಿಗೆ ಏಟೋ ನೆಮ್ಮದಿ ಆದಂಗೆ ಆತಲ್ವಿ ಒಂದಿಟ್ಟು ಸಮಾಧಾನ ಆದಂಗೆ ಆತು. ಹ್ಞೂ ಹೆಂಗ ಬಿಟ್ಟು ಬಂದ್ವಪ್ಪ ಒಂದಿಟ್ಟು ಸಮಾಧಾನ ಆದಂಗೆ ಆಯಿತು. ಇವಾಗ ನನಗೇನೋ ಒಂದಿಟ್ಟು ಮನಸ್ಸಿನಾಗೆ ಒಂದಿಟ್ಟು ಸಮಾಧಾನ ಆಗೈತಿ. ಅವಳು ಚೆನ್ನಾಗಿರ್ಬೇಕು. ನೋಡೋಣ ಹೆಂಗಿರ್ತಾಳೋ ಏನೋ ಅಮ್ಮಂಗಾಗುತ್ತೆ ನನಗೆ. ಅವಳು ಮೊದಲೇ ಒಂದಿಟ್ಟು ಸಿಟ್ಟು ಜಾಸ್ತಿ, ಸಿಟ್ಟು ತಡೆಯಲ್ವಲ್ಲ, ಅದಕ್ಕೆ ನನಗೆ ಅಯ್ಯಪ್ಪ ಹೆಂಗಿರ್ತಾಳೋ ಏನೋ ಅಮ್ಮಂಗಾಗುತ್ತೆ. ಹೇಳಕ್ಕೆ ಹೋಗೋದೇ ಬೇಡ. ಕೈ ಬಿಟ್ಟಾಕ ತೆಪ್ಪನ ಬಿಡ್ಬೇಕು. ಮತ್ತೆ ನಾನು ಅದನ್ನೇ ಹೇಳಿದ್ದೀನಿ. ನೋಡು ಕೈ ಬಿಟ್ಟಾಕ ತೆಪ್ತಾ ಬಿಡ್ತೀವಿ. ನಾವು ಯಾಕೆ ಹೇಳಲ್ಲ ಕೇಳಲ್ಲ. ನೀನು ಏನಾನ ಮಾಡ್ಕೆ ನಿನ್ನ ದಾರಿ ಗಂಟೆ ನೀನು ಹೋಗ್ತಾ ಇರು. ನೀನು ನನಗೂ ನಮಗೂ ನಿಮಗೂ ಯಾವ ಸಂಬಂಧನೇ ಇಲ್ಲ, ಹಂಗಿದ್ದು ಬಿಡ್ತೀವಿ. ನೀನು ಏನಾನ ಮಾಡ್ಕೆ ಅಂತ ಹೇಳಿದೀನಿ. ನಿನ್ನ ಪಾಡಿಗೆ ನೀನು ಇರೋದು ಕಲಿ, ನಮ್ಮ ಸವಾಸಕ್ಕೆ ಬರಬೇಡ ಅಂತ ಹೇಳ್ತೀನಿ. ಇನ್ನೊಂದ್ಸತಿ ಏನಾನ ಅಂತ ಮಾಡಿದಾಳೆ ಅವಳು ಅಂದರೆ ಇಲ್ಲ ಬುದ್ಧಿ ಬಂದೈತಿ ಹೇಳಪ್ಪ. ಇಷ್ಟು ದಿವಸ ಅಲ್ಲೇ ಇಲ್ಲ ಓಲೋದ್ಲಲ್ಲ, ಬುದ್ಧಿ ಬಂದೈತಿ. ಹುಡುಗಿ ನೋಡ್ಕೊಂಡು ಮನೆಯಾಗ ಇರ್ತಾಳಲ್ಲ, ಬದುಕಿರುತ್ತೆ ಮಾಡ್ತಾಳೆ. ಬದುಕಿ ಕಳಿಸ್ರಿ ಅಂತ ಅನ್ಬೇಕಾಗಿತ್ತು. ಬದುಕಿಬೇಕಾಗಿತ್ತು. ಇಲ್ಲ ಎಲ್ಲ ನಾನು ಈಗ ಅವ್ರ ಅಜ್ಜಿನೂ ಅವ್ರ ಅತ್ತೆ ಇರ್ತಾರಲ್ಲ, ಇಲ್ಲ ನಾಳೆಗೆ ಹೋಗಿ ಬದುಕಿ ಕಳಿಸ್ರಿ ಅಂತ ಹೇಳ್ಬಾ. ಯಾಕಂದರೆ ಅವ್ರ ಅಜ್ಜಿ ಅವ್ರ ಅತ್ತೆ ಎಲ್ಲ ಇರ್ತಾರೆ, ಅವ್ರು ನೋಡ್ಕೊಂತಾರೆ. ಎಲ್ಲನ ಸುಮ್ಮನೆ ಕೆಲ್ಸಕ್ಕೆ ಕಳಿಸ್ರಿ ಅನ್ನು ಕೆಲ್ಸಕ್ಕೆ ಕಳಿಸಿರಿ ಮತ್ತೆ ಮೈ ನೋವಾಗುತ್ತೆ ಸುಮ್ಮನೆ ಮುಂದೆ ಮನೆಗೆ ಮತ್ತೆ. ಇಲ್ಲ ಬದುಕಿಲ್ಲಿಲ್ಲ ಅಂದರೆ ಇಲ್ಲೊತ್ತು ತಲೆಯಾಗ ಯೋಚನೆಗಳು ಬರ್ತಾವೆ. ಇಲ್ಲೊದ್ದು ಯೋಚನೆ ಮಾಡ್ತಾರೆ. ಇಲ್ಲದ್ದು ಅದು ಇದು ಅಂತ ತಲೆಯಾಗ ಇಲ್ಲದ್ದು ಹುಳ ಬಿಡ್ಕೊಳಂಗಾಗುತ್ತೆ. ಅದಕ್ಕೇನೆ ಸುಮ್ಮನೆ ಕೆಲ್ಸಕ್ಕೆ ಕಳಿಸ್ರಿ ಅಂತ ಹೇಳ್ಬಾ ಹೋಗಿ. ಆಮೇಲಿಂದ ಹೋಗಿ ಹೇಳ್ತೀನಿ. ಇಲ್ಲಾಂದ್ರೆ ನಾನೇ ಹೇಳ್ತೀನಿ ಬಿಡು, ಅವ್ನು ಬರಲಿ ಸುಮ್ಮನೆ ಕೆಲ್ಸಕ್ಕೆ ಕಳ್ಸಪ್ಪ ಅಂತ ಹೇಳ್ತೀನಿ. ಹಿಂಗೆ ಮಾಡೋದೇ ಒಳ್ಳೇದು. ಅಲ್ಲ ಜೀವನಕ್ಕೆ ಫೋನ್ ಮಾಡಿ ಹೇಳಕ್ಕಿಲ್ಲ ಹಿಂಗೆಲ್ಲ ಮಾಡಿ ಕಣಪ್ಪ, ಹಿಂಗೆ ಆತ್ ಕಣಪ್ಪ ಅಂತ. ತಡಿ ಮಾಡ್ತೀನಿ. ಪಾಪ ಯಾಕೆ ಮಾಡಲೇ ಇಲ್ವಲ್ಲ. ಅಲ್ಲ ಅಲ್ಲ ಪಾಪ ಏನು ಮಾಡ್ತೀಯಪ್ಪ? ಏನಿಲ್ಲ ಕಣಪ್ಪ, ಇದೀವಿ ಇವತ್ತು ಬರೋಣ ಅಂತ ಹೊರಟಿದ್ವಿ. ಅವ್ರು ಏನು ನಾಳೆಗೆ ಹೋಗಿರಂತೆ ಅಂತ ಬರೀ ಹಿಂಗೆ ಉಳಿಸ್ಕೊಂತ ಇದ್ದಾರೆ ಕಣಪ್ಪ. ಕೆಲ್ಸಕ್ಕೆ ಅಲ್ಲಿಂದಲೇ ಹೋಗ್ತೀಯಾ? ಹ್ಞೂನಪ್ಪ ಇಲ್ಲಿಂದಲೇ ಹೋಗ್ತಾ ಇದ್ದೀನಿ ಕೆಲಸಕ್ಕೆ. ಅವಳು ಹೋಗ್ತಾ ಇದ್ದಾಳೆ. ಹೋಗಿ ಸಾಯಂಕಾಲಕ್ಕೆ ಹಿಂಗೆ ಬರ್ತಾ ಇದ್ದೀವಿ. ಇವತ್ತಿನೇನು ಹೋಗಿರಲಿಲ್ಲ, ಅವಳು ರಜಾ ಹಾಕಿದ್ಲು ಸ್ವಾತಿ. ಅದಕ್ಕೆ ಬರ್ತೀವಿ ಹೇಳಿ ನಾಳೆಗೆ ಸೋಮವಾರ ದಿನ ಬರ್ತೀವಾ? ಸರಿ ಆಯ್ತು ಹೇಳಪ್ಪ. ನಿಮ್ಗೆ ಯೋಸ್ತೀನಿ ಇರ್ಬೇಕು ಅನ್ಸುತ್ತೆ ಅಸ್ತೀನಿ. ಇದ್ದೇ ಬರ್ರಿ ಏನು ಒಟ್ನಲ್ಲಿ ಬೋದ್ಕಿಗೆ ಹೋಗ್ರಿ. ಮನೆಯಾಗಿರ್ಬೇಡಿ, ಒಟ್ನಲ್ಲಿ ಬೋದ್ಕಿಗೆ ಹೋಗ್ರಿ. ಈಗಳಪ್ಪ ಒಟ್ಟುನು ಪಂಚಾಯತಿ ಎಲ್ಲ ಮಾಡಿ ಜೀವಿತನ್ನ ಬಿಟ್ಟು ಬಂದ್ವಿ. ಇಲ್ಲೇ ಇದ್ದಾರಲ್ಲ ಅವ್ರು ಬಂದು, ಅದಕ್ಕೇನೆ ಅವ್ರ ಮನೆಗೆ ಬಿಟ್ವಪ್ಪ. ಪಂಚಾಯತಿ ಮಾಡೀವಿ, ಅದಕ್ಕೇನೆ ಚೆನ್ನಾಗಿತ್ಕೊಂಡು ಹೋಗ್ತೀನಿ ಅಂತ ಹೇಳೈತಿ. ಅವಳು ಚೆನ್ನಾಗಿ ಜೀವಿತ. ಅವಳು ಚೆನ್ನಾಗಿರ್ತೀನಿ ಅಂತ ಹೋಗ್ಕೊಂಡ್ಲೆ ಬುದ್ಧಿ ಕಲ್ತ್ಕೊಂಡಿದ್ದಾಳೇನಪ್ಪ? ಹ್ಞೂನಪ್ಪ ಬುದ್ಧಿ ಕಲ್ತ್ಕೊಂಡೈತೆ, ಅದಕ್ಕೆ ಬಿಟ್ಟು ಬಂದಿದ್ದೀವಿ. ಅವಳಿ ವಾಲ್ತಕ್ಕೆ ಬಂದು ಏನು ಹಂಗೆ ಗೋಳಾಡ್ತು. ಯಮ್ಮಯ್ಯಪ್ಪ ನೀವೇ ನಮ್ಮ ಜೀವನ ಸರಿ ಮಾಡ್ಬೇಕು. ನನ್ನ ಜೀವನನ ನಾನು ಚೆನ್ನಾಗಿತ್ಕೊಂಡು ಹೋಗ್ತೀನಿ, ನ್ಯಾಯ ಪಂಚಾಯತಿ ಮಾಡಿ ನನ್ನ ಗಂಡನ ಮನೆಗೆ ಬಿಡ್ರಿ ಅಂತ ಕೇಳ್ಕೊಂತಪ್ಪ. ಅದಕ್ಕೇನೆ ಬಿಟ್ಟು ಬಂದ್ವಿ ಕರ್ಕೊಂಡೋಗಿ. ಅದಕ್ಕೆ ಚೆನ್ನಾಗಿತ್ಕೊಂಡು ಹೋಗ್ತೀವಿ ಅಂತ ಹೇಳೈತೆ. ನೋಡಬೇಕು. ಬುದ್ಧಿ ಕಲ್ತ್ಕೊಂಡೈತಿ. ಸುಮ್ಮನೆ ಯಾಕೆ ನ್ಯಾಯ ಪಂಚಾಯತಿ ಮಾಡೆಲ್ಲ ಬಿಟ್ಟು ಬರೋಕೆ ಹೋದ್ರಪ್ಪ. ಆಮೇಲೆ ಅವಳಿಂದ ನಿಮ್ಗೆ ಹೇಳ್ತಾರೆ ಮರ್ಯಾದಿರಲ್ಲ. ಅವಳು ಏನೇ ಅಂದ್ರೆ ಅವಳು ಅಷ್ಟಕ್ಕಷ್ಟೇಯ. ಇಲ್ಲ ಕಣಪ್ಪ, ಇದು ಒಂದು ಸತಿ ನೋಡೋಣ ಬಿಡಪ್ಪ. ಎಂಥರಿಗೆ ತಪ್ಪು ಮಾಡೋ ಸಹಜ. ಏನೋ ಒಂದು ಸತಿ ಹೇಳಿದೀವಿ, ನೋಡೋಣ. ಬುದ್ಧಿ ಕಲ್ತ್ಕೊಂತೀನಿ ಅಂತ ಹೇಳಿ ಹೇಳಿದಾಳೆ ಚೆನ್ನಾಗಿರ್ತೀನಿ ಅಂತ. ಅವರು ಏನೋ ಎಲ್ಲ ಹೇಳಿ ಅವರು ಇಲ್ಲದ್ದೆಲ್ಲ ಮಾತಾಡೋಂಗಿಲ್ಲ, ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ಎಲ್ಲ ಹೇಳವ್ರೆ. ಚೆನ್ನಾಗಿರ್ತೀನಿ ಅಂತ ಹೇಳೈತೆ ಬಿಡು. ಹೇಳಿದ್ಮೇಲೆ ಇನ್ಯಾಕತ್ತ. ಈಗ ಚೆನ್ನಾಗಿರ್ತೀನಿ ಅಂತ ಹೇಳಿದ್ಮೇಲೆ ನಾವು ಬೇಡ ಅಂಬೋದು ಅದು ಚೆನ್ನಾಗಿರಲ್ಲ. ಹೆಂಗಾತ ಚೆನ್ನಾಗಿತ್ಕೊಂಡು ಹೋದ್ರೆ ಅದು ಯಾವುದೂ ಇರಲ್ಲ. ಈಗ ಬಿಡು ಪಾಪ, ನಾನು ಹೇಳಿದ್ದೀನಿ. ಇವಾಗ ನೀವು ಮೇಲಕ್ಕೆ ಬೋರ್ರಿ ಬರೋದಾದರೆ, ಇಲ್ಲಾಂದ್ರೆ ನಾಳೆಗೆ ಬರೋಂಗಿದ್ರೆ ನಾಳೆಗೆ ಬೋರ್ರಿ. ನಿಮ್ಮ ಅಮ್ಮನೂ ಐತೆ, ನಿಮ್ಮ ಅಮ್ಮನೂ ಸೆನಕಾಗೈತೆ, ಬಂದು ಇಲ್ಲೇ ಐತೆ ಮುದ್ದೆ ಮಾಡಿಕ್ತೈತೆ. ಏನು ಮುದ್ದೆ ಮಾಡೋದೇನು ನನಗೇನೇನು ಇದಿಲ್ಲ. ಇರಂಗಿದ್ರಿ ಹೇಳ್ತೀನಿ ಇದ್ದೇ ಬರ್ರಿ. ಏನು ಅಣ್ಣ ಮನೆ ವಾಸ ಮನೆಗೆ ಇದ್ದು ಬರ್ಬೇಕು ಅಂತಿತ್ತು ನಮ್ಮ ಸ್ವಾತಮ್ಯ ಯಾವಾಗಿಂದನೂ ಹಂಗೆ ಅಂಬೋದು. ನಮ್ಮ ಅಣ್ಣ ವಾಸ ಮನೆ ಕಟ್ತಾರೆ ಒಂದು 2 ದಿನ ಇದ್ದು ಬರ್ತೀನಿ ಕಣ್ಮಮ್ಮ ಅವಾಗ ಅಂಬೋದು. ಇದ್ದು ಬರಲಿ ಹೇಳು. ಇನ್ನೇನು ಮಾಡೋಕ್ಕಾಗುತ್ತೆ. ಎಂಥರ ಆಸೆ ಇರುತ್ತೆ ಅಣ್ಣನ ಮನೆ ಒಂದು 2 ದಿನ ಇದ್ದು ಬರ್ಬೇಕು ಅಂಬೋದು. ಇದ್ದೇ ಬರೋಂಗಿದ್ರೆ ಇದ್ದು ಬರಲಿ. ಸರಿ ಆಯ್ತು ಹೇಳಪ್ಪ, ಆಯ್ತು ಹೇಳು. ಹೆಂಗಾತ ಬಿಟ್ಟು ಬಂದಿದ್ರೆ ಹೆಂಗ ಚೆನ್ನಾಗಿತ್ಕೊಂಡು ಹೋಗ್ಲತ್ತ. ಚೆನ್ನಾಗಿದ್ರು ನೋಡ್ಬೋದು. ಹ್ಞೂನಪ್ಪ ಅದಕ್ಕಾಗಿ ಚೆನ್ನಾಗಿರಲಿ ಎಂಬದಕ್ಕಾಗಿ ನಾವು ಬಿಟ್ಟು ಬಂದಿದ್ದು. ಚೆನ್ನಾಗಿದ್ರು ನೋಡ್ಬೋದಪ್ಪ. ಯಾರನ್ನ ನಮಗೂ ಒಂದಿಟ್ಟು ಸಮಾಧಾನ ಆದಂಗೆ ಆಯ್ತು. ನೀವು ಸೆನಕಾದ್ರಿ, ನಮ್ಮ ಜೀವನನೂ ಒಂದಿಟ್ಟು ಸೆನಕಾತು ಅಂತೇಳಿ ನಮಗೂ ಒಂದಿಟ್ಟು ಸಮಾಧಾನ ಆದಂಗೆ ಆಯ್ತು. ನಿಮ್ಮಮ್ಮಂತ ಮಾತಾಡ್ತಿ ಕೂಳೆ ಮಾತಾಡು. ಹಲೋ ಪಾಪ ಚೆನ್ನಾಗಿದ್ಯಾಪ್ಪ? ಚೆನ್ನಾಗಿದ್ದಮ್ಮ, ನೀನು ಚೆನ್ನಾಗಿದೀಯ? ಚೆನ್ನಾಗಿದ್ನಪ್ಪ. ಬರ್ರಿ ಪಾಪ, ನಾಳೆಗೆ ನಾನು ಇಲ್ಲೇ ಬಂದಿದ್ದೀನಿ. ನಿಮ್ಮ ಅಪ್ಪ ಇಂತ ನಾನು ಸೆನಕ ಇದ್ದೀನಿ. ಏನು ಮಾಡೋಣ ಬರ್ರಿ. ನಾನು ಬುದ್ಧಿ ಕಲ್ತ್ಕಡೆ ಕಣಪ್ಪ. ಅವಳು ಸವಾಸ ಅಲ್ಲ ಅವಳಂತ ಆಡಿರೆ ಆಗಲ್ಲ ಅಂತೇಳಿ ಅದಕ್ಕೆ ನಾನು ಇಲ್ಲಿ ಬಂದು, ನಾನು ಇಲ್ಲೇನೋ ಕೈಲ ದೊಡ್ಡ ಬದುಕು ಮಾಡ್ಕೊಂಡು ಹೊಲ್ದಾಗೆ ಎಲ್ಲನ ಅದು ಚೀಟಿ ಪಾಟಿ ಕಟ್ಬೇಕಲ್ಲ, ಅದಕ್ಕೆ ನಾನು ಇಲ್ಲೇ ಹೊಲ್ದಾಗ ಬದುಕು ಮಾಡ್ತೀನಿ. ಇಲ್ಲೇ ಸೊಳಕೆರ ಹೂವು ಪವ ಬಿಡಿಸೋದು ಅದು ಯಾತನ ಬದುಕಿದ್ದಾಗ ಇಲ್ಲೇ ಮಾಡ್ಕೊಂಡು ಇದೀನಿ ಕಣಪ್ಪ. ಬಾ ಹಂಗ ಪಾಪ ಸ್ವಾತಿನ ಕರ್ಕೊಂಡು ಬಾ.
ನನಗೂ ಯಾವ ಬರ್ತಾರಂತ ನಾನು ನೋಡ್ತಾ ಇದ್ದೀನಿ ನನ್ನ ಮಗ ಸೊಸೆ ಅಂತ ನಾನು ನೋಡ್ತಾ ಇದ್ದೀನಿ. ಬರ್ರಿ ಪಪ್ಪಾರ ಅಪ್ಪನ. ಸರಿ ಆಯ್ತು ಹೇಳಮ್ಮ, ಬರ್ತೀವಿ ಹೇಳು. ನಾಳೆ ನಾಡ್ದಾಗೆ ಬಂದ್ಬಿಡ್ತೀವಿ. ಸರಿಯಪ್ಪ ಆಯ್ತು ಇಡನೇನು ಪಾಪ. ಸರಿಯಪ್ಪ ಆಯ್ತು. ಜೀವನ್ಗೆ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಹೇಳ್ದೆ. ಹೆಂಗ ಬಿಡತ್ತ ಅವರು ಇರ್ರಿ ಇರ್ರಿ ಅಂತಾರಂತೆ. ಇದು ಬರ್ಲಿ ಹೇಳಾಡ್ತೀನಿ. ಇದು ಬರ್ಲಿ ಬಿಡಪ್ಪ. ಇದು ಬರ್ಲಿ ಏನು ಮುದ್ದೆ ಮಾಡಿಕಕ್ಕೆ ನಾನು ಇದನ್ನೆಲ್ಲ ಮಾಡಿಕ್ತೀನಿ ಅತ್ತ. ಏನೋ ಮಾತಾಡ್ತೀರಾ ಮಾರಮ್ಮ ಪಾಂಡಪ್ಪ? ಏನಿಲ್ಲ, ಜೀವಿತನ್ ಬಿಟ್ಟು ಬಂದ್ವ ಒಂದಿಟ್ಟು ಸಮಾಧಾನ ಆತ ಕಾಣೋಣ ಬಸಣ್ಣ. ನೀನು ಇರೋದಕ್ಕೆ ಹಂಗ ಬಿಟ್ಟು ಬಂದತ್ತ. ಯಾಕೈತಿ ಹೇಳ್ದಂಗೆ ಕೇಳ್ಕೊಂಡು ಐತೆ ಅವ. ಇನ್ನ ಇವಾಗ ಗೊತ್ತಾಗಲ್ಲ, ಇನ್ನು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಾವು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಕಾಣೋಣ. ಇನ್ನೂ ಒಂದು ತಿಂಗಳು 2 ತಿಂಗಳು ಆದರೆ ಹಂಗೆ ಗೊತ್ತಾಗುತ್ತೆ. ಇವಾಗಲೇ ಗೊತ್ತಾಗಲ್ಲ. ಇವಾಗ 2 ದಿನ ಚೆನ್ನಾಗಿರ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಏನೇನು ರಾಗಗಳು ಬುತ್ತಾಗಿತ್ತಾರೋ ಯಾತೆತ್ ಬುತ್ತಾವೋ ಏನೋ ಅಮ್ಮಂಗಾಗುತ್ತೆ. ಚೆನ್ನಾಗಿರ್ತೀನಿ ಅಂತ ಹೇಳೇವಳೆ. ಈಗ ನೋಡೋಣ, ಇದು ಒಂದು ನೋಡ್ಬೇಕಲ್ಲ. ಈಗ ನಾವು ಅಲ್ಲಿಗೆ ಬಿಟ್ಟಾಕ ಕೈ ಬಿಟ್ಟು ಹಾಕ್ಬಾರ್ದು. ಅವಳು ಹಂಗೆ ಮಾಡ್ತಾಳಂತ ನಾವು ಹಂಗೆ ಇದು ಮಾಡ್ಕೊಂಡ್ರೆ ಸರಿಯಾಗಲ್ಲ. ಅವಳ ಜನನೂ ಚೆನ್ನಾಗಿರ್ಬೇಕು, ನಮಗೂ ಒಂದು ಕೊರಗಿದ್ದೇ ಇರುತ್ತೆ ಕಣ್ಣಣ್ಣ. ಯೋಟೇನೆ ಬಿಡತ್ತ ನನ್ನ ಮಗಳಲ್ಲ ಅಂತೇಳಿ ನಾವು ತಲೆ ಕೆಡ್ಸ್ಕೊಂಡು ನಂಗೆ ಸುಮ್ಮನಿದ್ರು ಒಂದು ಕೊರಗಿದ್ದೇ ಇರುತ್ತೆ. ನನ್ನ ಮಗಳಲ್ಲ ಅಂತ ಬಾಯಾಗ ಹೇಳ್ಬೋದು, ಆದ್ರೆ ಮನಸ್ಸಿನಾಗೆ ನೋಡಪ್ಪ ನನ್ನ ಮಗಳ ಜೀವನ ಹಿಂಗೆ ಆಯಿತು ಏನು ಎತ್ತ ಅಮ್ಮಂಗೆ ಒಂದು ಎಲ್ಲೋ ಒಂದು ಕಡೆಗೆ ಅಂಥವ್ರಿಗೆ ಆಗಲಿ ಆ ತಾಯಿಗೆ ಆಗಲಿ ಯೋಚನೆ ಇದ್ದೇ ಇರುತ್ತಣ್ಣ. ಸಿಟ್ಟಿಗೇನೋ ಮಾತಾಡ್ಬೋದು ಮೇಲೆ ಯೋಚನೆ ಇದ್ದೇ ಇರುತ್ತೆ. ಹಂಗೆ ಕಣವಣ ಬೋಲ್ ಯೋಚನೆ ಆಗೋದು ಬಸೋಣ. ನೀನು ಏನಾನ ಅಂತ ಯೋಚನೆ ಆದಂಗೆ ಆಗೋದು. ಏನಪ್ಪ ಇದು ನಮ್ಮ ಜೀವಿತ ಇರೋದು ಅಂತ ಪಿಳ್ಳಿ ನಿಂತದ್ದು ಮಾಡ್ಕೊಂತು ಅಂತ ನನಗೆ ನಿಜ ಬೋಲ್ ಬೇಜಾರಾಗೋದು. ನೀನು ಇಷ್ಟೇ ಬಿಟ್ರೆ ಇದೇನಿದು ಇಂಥ ಪಿಳ್ಳಿ ಆಗೈತಿ ಅನ್ಕೊಂತಿದ್ದಿ. ಹಂಗೆ ಹೇಳ ಆಗೋದು. ಹಂಗೆ ಬಿಟ್ಟು ಬಂದಿದ್ರಲ್ಲಿ ಬಿಡು, ಹೆಂಗಾತ ಚೆನ್ನಾಗಿತ್ಕೊಂಡು ಹೋಗ್ಲತ್ತ ಅಷ್ಟೇ. ಚೆನ್ನಾಗಿದ್ರತ್ತ ಯಾವುದೂ ಇರಲ್ಲ. ಯಾರನ್ನ ಚೆನ್ನಾಗಿದ್ರು ನೋಡ್ಬೋದಪ್ಪ. ಚೆನ್ನಾಗಿದ್ರೆ ನೋಡಿ ಸಂತೋಷ ಪಡ್ಬೋದು. ಗಂಡ ಹೆಂಡ್ತಿ ಚೆನ್ನಾಗಿರ್ಬೇಕು, ಯಾರೇ ಆಗಲಿ ಗಂಡ ಹೆಂಡ್ತಿ ಚೆನ್ನಾಗಿದ್ರೆ. ಅವನಂದ್ರೆ ಇನ್ನೊಂದು ಮದುವೆ ಆಗ್ಬಾರ್ದಾಯ್ತು ಕಣ. ಅವ್ನು ದುಡುಕಿ ಇನ್ನೊಂದು ಮದುವೆ ಆಗ್ಬಾರ್ದಾಗಿತ್ತು. ಏನು ಮಾಡ್ತೀಯ, ಅವ್ನು ಆಗ್ಬಿಟ್ಟ ದುಡುಕಿ ಆಗ್ಬಾರ್ದಾಗಿತ್ತು ಅಂದರೆ. ಪಾಪ ಅದು ಒಂದೇ ಒಳ್ಳೆ ಹುಡುಗಿ ಕಣಪ್ಪ. ಅದು ಒಂದೇ ಇತ್ತಂತೆ. ಬೋಲ್ ಒಳ್ಳೆ ಹುಡುಗಿ. ಹಂಗೆ ಬದುಕು ಮಾಡುತ್ತಪ್ಪ, ಬೋಲ್ ಚೆನ್ನಾಗಿ ಬದುಕು ಮಾಡುತ್ತೆ. ಅದಕ್ಕೆ ಅಣ್ಣ ನಾನು ಆ ಹುಡುಗಿ ಅದು ಅಂಗಡಿ ತಕ್ಕ ಹೋಗುತ್ತೆ, ಇವಳನ್ನ ಬೇರೆ ಬದುಕಿಗೆ ಯಾತ್ಕನ ಕಳಿಸ್ಲಿ. ಅವಳು ಅವ್ರ ಅಜ್ಜಿನೂ ಅವ್ರ ಅತ್ತೆ ಇರ್ತಾರಲ್ಲ ನೋಡ್ಕೊಂತಾರೆ. ಅವ್ರ ಅಜ್ಜಿನೂ ಅವ್ರ ಅಮ್ಮಯ್ಯ ಸುಬ್ಬರ ಅಮ್ಮಯ್ಯನೂ ಅವ್ರ ಅಜ್ಜಿ ಇರ್ತಾರಲ್ಲ, ಇಬ್ಬರು ಮಗ ನೋಡ್ಕೊಂತಾರೆ. ಇಬ್ಬರು ನೋಡ್ಕೊಂಬ ಏನು ಮಗನ. ಅದಕ್ಕೇನೆ ಕೆಲ್ಸಕ್ಕೆ ಹೋಗ್ಲಿ ಜೀವಿತನ ಕೆಲ್ಸಕ್ಕೆ ಕಳಿಸ್ರು ಆಯ್ಸಿ. ಈಗ ಎದ್ದಾಗ ಹೋಗಿ ಬೇನ ಬಂದರೆ ಯಾವ್ದಾನ ಒಂದು ಬಟ್ಟೆ ಅಂಗಡಿಗೆ ಹೋಗ್ಲೇಳು, ಒಂದು 6-7 ಸಾವಿರ ರೂಪಾಯಿ ದುಡ್ಡು ಕೊಡ್ಲೇಳು, ಏನು ಸಾಕು. ಈಗ ಬಿಗಿಯಾಗೆ ಬದುಕು ಮಾಡ್ಕೊಂಬಂದರೆ ಮೈ ನೋವಾಗಿರುತ್ತೆ. ಸುಮ್ಮನೆ ಮನೆಗೆ ಮತ್ತು ಯಾತ ತಲೆಗೆ ಯೋಚನೆ ಬರಲ್ಲ. ಬದುಕಿಲ್ಲ ಅಂದರೆ ಇಲ್ಲದ ಯೋಚನೆ ಬರ್ತಾವೆ. ಅದಕ್ಕೆ ಅತ್ತ ಸುಮ್ಮನೆ ಬದುಕಿ ಕಳಿಸ್ಲೇಳು ಅಂತ ನಾನು ಹೇಳೋಣ ಅಂತ ಇದ್ದೀನಿ. ಕೆಲ್ಸಕ್ಕೆ ಕಳಿಸ್ಲೇಳ ಅಯ್ಯಮ್ಮ. ಒಟ್ಟು ಎಗ್ರೆಸ್ ಅಂಗಡಿ ಮಾಡೋಕ್ಕೂ ಮೊದಲೆಲ್ಲ ರೆಡಿ ಮಾಡಿಕೊಡುತ್ತೆ. ಅನ್ನಪನ್ನ ಮಾಡೋದು, ಆ ಗೋಬಿ ಮಂಚೂರಿ ಎಲ್ಲ ಮಾಡ್ಕೊಡೋಕ್ಕೆಲ್ಲ ಮಾಡ್ಕೊಂಡು ಕೊಡುತ್ತೆ. ಅದಕ್ಕೆ ಅತ್ತ ಇದು ಬದುಕಿಗೆ ಹೋಗ್ಲೇಳು ಅಂತ ನಾನು ಕೆಲ್ಸಕ್ಕೆ ಕಳಿಸ್ರಿ ಅಂತ ನಾನು ಹೇಳೋಣ ಅಂತ ಇದ್ದೀನಿ. ಮತ್ತೆ ನಮ್ಮ ಅಯ್ಯಪ್ಪ ಹೇಳ್ತಾರೆ ಚೆನ್ನಾಗಿ ಸರಿಯಾಗೈತೆ ಬಸಣ್ಣಯ್ಯ. ಕೆಲ್ಸಕ್ಕೆ ಹೋದ್ರೆ ಮೈ ನೋವಾಗುತ್ತೆ, ಸುಮ್ಮನೆ ನೋಡಿ ಮನೆ ಕೆಮ್ತಾಳೆ. ಅದಕ್ಕೆ ಕೆಲ್ಸಕ್ಕೆ ಕಳ್ಸೋಣ ಅಂತ ಹೇಳೋದು ನಾವೇನೆ. ಕೆಲ್ಸಕ್ಕೆ ಕಳಿಸ್ರಿ ಅಂತ ನಾವೇ ಅವ್ನು ಬರ್ತಾನಲ್ಲ ಅವಾಗ ಹೇಳ್ತೀವಿ. ಕೆಲಸ ಮಾಡ್ಕೊಳಕ್ಕೆ ಬರ್ತಾನಲ್ಲ ಅವಾಗ ಹೇಳ್ರಿ ಅವಾಗ ಇಬ್ಬರಳು. ಈಗಳಪ್ಪ ಇವಾಗ ಮನೆಯಾಗಿನ ಏನಂತ ಅಂತಟ ಬದುಕಿರಲ್ಲ, ಸುಮ್ಮನೆ ಕೆಲ್ಸ ಕಳಿಸ್ರಿ. ಕೆಲ್ಸ ಕಳಿಸಿರೆ ಹೋಗ್ತಾಳೆ. ಏನು ಹಾಲು ಮಗ ಏನು ಹಾಲು ಕುಡಿಯಲ್ಲ ಏನಿಲ್ಲ. ಏನು ಬಿಡಪ್ಪ ಇನ್ನು ಸಣ್ಣ ಹುಡುಗಿ ಹಾಲು ಬಿಡಿಸಿಲ್ಲ ಏನಿಲ್ಲ ಅಂಬಕ್ಕೆ. ತಾಯಿ ಹಾಲು ಹೆಂಗೆ ಕುಡಿಯಲ್ವಲ್ಲ, ಸದ್ಯಕ್ಕೆ ಹಸಿನ ಹಾಲೆ ಕುಡಿಯುತ್ತಲ್ಲ. ಅದಕ್ಕೆ ಅತ್ತ ಸುಮ್ಮನೆ ಕಳಿಸ್ಲೇಳು. ಹೋಗಪ್ಪ ಕಳ್ಸಪ್ಪ ಸುಮ್ಮನೆ ಕೆಲಸಕ್ಕೆ ಬರೋ ಒಟ್ಟು ಸಂಬಳ ಬರ್ಲೇಳು. ಸುಮ್ಮನೆ ಕುಕ್ಕಂಡೇನು ಅಂತೇಳಿ ಕಳಿಸಿರಾತು. ಅಂದ್ರೆ ಬದುಕಿಗೆ ಹೋದ್ರೇನೆ ಕಣಮ್ಮ ಯಾವ ಚಿಂತೆನೂ ಇರಲ್ಲ, ಬೇರೆಯವ್ರ ಬಗ್ಗೆ ಯೋಚನೆ ಇರಲ್ಲ, ಯಾತು ಇಲ್ಲ ಸಲದೆಲ್ಲ ಟೆನ್ಷನ್ ತಲೆಯಾಗೆ ಬರಲ್ಲ. ನಾವೇನ ಕೆಲಸ ಇಲ್ಲ ಅಂತ ಸುಮ್ಮನೆ ಕುಕ್ಕ ಬರೀ ಕಂಡರ ಬಗ್ಗೆ ಯೋಚನೆ ಅದು ಇದು ತಲೆಯಾಗ ಆಳ ಮುಳ ಇಲ್ಲೂ ಟೆನ್ಷನ್ನು BP ಶುಗರ್ ಹೇಳ್ದಲ್ಲೇ ಬರ್ತಾವೆ. ಅದಕ್ಕೆ ಮತ್ತೆ ಒಬ್ಬ ಮನುಷ್ಯ ಅಂದಮೇಲೆ ಅವನಿಗೊಂದು ಕೆಲಸ ಇರಲೇಬೇಕು. ಕೈಲಿ ಆಗ್ತೈತೆ ದುಡಿಯೋಕೆ ಆಗ್ತೈತೆ, ಇನ್ನೂ ಶಕ್ತಿ ಐತೆ ಅಂತಂದರೆ ಒಂದು ಕೆಲಸ ಮಾಡಲೇಬೇಕು, ದುಡ್ಡು ತಿನ್ನಲೇಬೇಕು. ಹಂಗಾದ್ರೆ ಮತ್ತು ತಲೆಯಾಗ ಏನೂ ಕೆಟ್ಟ ಆಲೋಚನೆಗಳು ಬರೋಲ್ಲ. ಇಲ್ಲಾಂದರೆ ಇಲ್ಲೋ ಸಲದೆಲ್ಲ ತಲೆಯಾಗ ಹಂಗೆ ಹುಳ ಮಿಸ್ಕಾಡ್ತಾ ಇರುತ್ತೆ. ಅಯ್ಯಪ್ಪ ಭಾಳ ಕಷ್ಟ. ಹೇಳೋದ್ರಲ್ಲ ವೀಕ್ಷಕರ, ನಮ್ಮ ಜೀವಿತನ ಕೆಲ್ಸಕ್ಕೆ ಕಳಿಸೋ ಅಂತ ಹೇಳೋಣ ಅಂತ. ಸುಮ್ಮನೆ ಅದು ಮಂತಾಗಿದ್ದರೆ ಓಟುನು ಇಲ್ಲೋದೆಲ್ಲ ಯೋಚನೆ ಮಾಡ್ಕೊಂಡು ಇಲ್ಲೋದೆಲ್ಲ ಇದು ಮಾಡುತ್ತೆ. ಅದಕ್ಕೆ ಕೆಲ್ಸಕ್ಕೆ ಹೋಗಿ ಕಳ್ಸೋಣ ಅಂತ ನಾನು ಕೆಲ್ಸಕ್ಕೆ ಕಳಿಸೋ ಅಂತ ಸುಬ್ಬಗೆ ಹೇಳೋಣ ಅಂತ ಇದ್ದೀನಿ. ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾಕಂದರೆ ಒಬ್ಬ ಮನುಷ್ಯ ಅಂದಮೇಲೆ ಕೆಲಸ ಇರಲೇಬೇಕು. ಏನಾದರೂ ಕೆಲಸ ಮಾಡ್ತಾನೆ ಇರಬೇಕು. ಈಗ ಬೆಳಗ್ಗೆ ಆಗ್ತಿದ್ದಂಗೆ ನೋಡ್ರಿ ಎಷ್ಟು ಜನ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಹಂಗೆ ನಾವೂ ಅದೇ ಥರ ಕೆಲಸ ಮಾಡಿಕೊಂಡು ನಾವು ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದು ನೋಡಬೇಕು. ಎಷ್ಟು ಜನ ಒಂದು ಹೂವು ಮಾರೋರಿಂದ ಹಿಡ್ದು, ಒಂದು ತರಕಾರಿ ಮಾರೋರಿಂದ ಹಿಡ್ದು, ಒಂದು ಹಾಲು ಮಾರೋರು, ಪೇಪರ್ ಹಾಕೋರು ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಒಬ್ಬ ಮನುಷ್ಯ ಅಂದಮೇಲೆ ಯಾವುದಾದ್ರೂ ಒಂದು ಕೆಲಸ ಹುಡ್ಕೊಂಡಿರ್ತಾನೆ. ಯಾವುದಾದ್ರೂ ಒಂದು ಕೆಲಸ ಮಾಡಲೇಬೇಕು ನಾವು. ಈಗ ಕೈಲಿ ಆಗ್ತಾ ಐತೆ ನಮಗೆ. ಈಗ ವಯಸ್ಸು ಹೋಗಿದ್ರೆ ಬಿಡು ಪರವಾಗಿಲ್ಲ, ವಯಸ್ಸು ಹೋಗೈತೆ
ಆಗಲ್ಲ ಅನ್ಬೋದು. ವಯಸ್ಸಿದ್ದಾಗ ಮಾತ್ರ ಕೂತ್ಕೊಂಡು ತಿನ್ನಬಾರ್ದು, ವಯಸ್ಸಿದ್ದಾಗ ದುಡಿದು ತಿನ್ನಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕಿಂತ ಜೀವಿತ ಗಟ್ಟಿ ಎದ್ದಾಳೆ, ಕೆಲ್ಸಕ್ಕೆ ಹೋಗಲಿ, ಇರೋ ಶಕ್ತಿ ಇರೋವರೆಗೂ ದುಡ್ಕೊಂಡು ತಿನ್ನಲಿ, ಹಂಗಾದ್ರೆ ತಲೆಗೆ ಏನು ಯೋಚನೆ ಬರಲ್ಲ. ಇಲ್ಲ ಅಂತಂದರೆ ಇಲ್ಲೋ ಸಲೋದೆಲ್ಲನ ಅಕ್ಕಪಕ್ಕದವ್ರ ಬಗ್ಗೆ ಅವ್ರು ಇವ್ರು ಹೇಳೋದು, ಇವ್ರು ಅವ್ರಿಗೆ ಹೇಳೋದು, ಅಲ್ಲಿ ಕೂತ್ಕೊಂಡು ಮಾತಾಡೋದು, ಅದು ಹೇಳೋದು, ಹಂಗೆ ಮನೆಯಾಗ ಜಗಳಗಳು ಸ್ಟಾರ್ಟ್ ಆಗೋದು. ಸುಮ್ಮನೆ ಸವಾಸ ಅಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಮನೆಯಾಗೂ ಒಂದು ಗೌರವ ಇರುತ್ತೆ, ಒಂದು ಬೆಲೆ ಇರುತ್ತೆ. ಕೆಲಸ ಇಲ್ದಂಗೆ ಮನೆ ಕೂತ್ಕೋಗಿ ಮನೆಗಳರೂ ಮರ್ಯಾದೆ ಕೊಡಲ್ಲ. ಅದಕ್ಕೇ ಅವಳಿಗೂ ಒಂದು ಮರ್ಯಾದೆ ಸಿಗುತ್ತೆ ಮನೇಲಿ. ಕೆಲ್ಸಕ್ಕೆ ಹೋಗ್ತಾ ಇದ್ದಾಳಪ್ಪ ಅಂತೇಳಿ ಈಗ ನೋಡೋ ಹುಡುಗಿ ಮಾಡು, ಎಷ್ಟು ಮನೆಗಳದ್ದು ಕೆಲಸ ಎಲ್ಲ ಮಾಡೋದಕ್ಕೆ ಎಷ್ಟು ಬೆಲೆ ಗೌರವ ಕೊಡ್ತಾನೆ ಸುಬ್ಬು. ಆದರೆ ಇವಳಿಗೆ ಮನೇಲಿದ್ರು ಇವಳಿಗೆ ಬೆಲೆ ಇರಲ್ಲ. ಇವಳಿಗೂ ಒಂದು ಬೆಲೆ ಸಿಗುತ್ತೆ. ದುಡಿಯೋಕ್ಕೆ ಹೋದರೆ ಒಂದು ಅವಳಿಗೂ ಒಂದು ಕೆಲಸ ಅನ್ನೋದು ಇರುತ್ತೆ. ಆಮೇಲೆ ಇಲ್ಲೂ ಸಲ್ಲದ್ದೆಲ್ಲ ತಲೆಗೆ ಏನೂ ಯೋಚನೆ ಬರಲ್ಲ. ಇದೆಲ್ಲ ಅನುಕೂಲ ಆಗುತ್ತೆ ಕೆಲಸ ಮಾಡೋದ್ರಿಂದ. ಒಬ್ಬ ಮನುಷ್ಯನಿಗೊಂದು ಕೆಲಸ ಇರೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.